450 ಕೋಟಿ ಧರ್ಮೇಂದ್ರ ಆಸ್ತಿ ಯಾರ ಪಾಲಾಗುತ್ತೆ? ಕುತೂಹಲ ಕೆರಳಿಸಿದ ಹೇಮಾ ಮಾಲಿನಿ ಪೋಸ್ಟ್. ಬಾಲಿವುಡ್ ಸ್ಟಾರ್ ಧರ್ಮೇಂದ್ರ ನವೆಂಬರ್ 24ರಂದು ಕೊನೆಯುಸಿರೆಳೆದರು. ಹಿರಿಯ ನಟಿ, ರಾಜಕಾರಣಿ ಆಗಿರುವಂತಹ ಹೇಮಾ ಮಾಲಿನಿ ತನ್ನ ದಿವಂಗತ ಪತಿ ಧರ್ಮೇಂದ್ರ ಅವರಿಗೆ ಭಾವನಾತ್ಮಕ ಶ್ರದ್ಧಾಂಜಲಿಯನ್ನ ಅರ್ಪಿಸಿದ್ರು. ನನ್ನ ಸಂಗಾತಿ, ಮಾರ್ಗದರ್ಶಕ ಮತ್ತು ಸ್ನೇಹಿತ ಎಲ್ಲವೂ ಸಹ ಆಗಿದ್ರು. ಅವರ ನಿಧನ ಭರಿಸಲಾಗದಷ್ಟು ನಷ್ಟವನ್ನ ಉಂಟು ಮಾಡಿದೆ ಅಂತ ಪೋಸ್ಟ್ ಅನ್ನ ಮಾಡಿದ್ರು. ಈಗ ಈ ಪೋಸ್ಟ್ ಅನೇಕ ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ನಟ ಧರ್ಮೇಂದ್ರ ತನ್ನ ಕುಟುಂಬಕ್ಕೆ 450 ಕೋಟಿ ರೂಪಾಯಿ ಮೌಲ್ಯದ ಸಂಪತ್ತನ್ನ ಬಿಟ್ಟು ಇಹಲೋಕವನ್ನ ತ್ಯಜಿಸಿದ್ದಾರೆ. ಧರ್ಮೇಂದ್ರ 2 ಪತ್ನಿಯರು ಹಾಗೆ 6 ಜನ ಮಕ್ಕಳು ಇದ್ದಾರೆ. ಅವರ ಆಸ್ತಿ ಯಾರಿಗೆ ಸಲ್ಲುತ್ತೆ ಅನ್ನೋದು ಇನ್ನು ಕುತೂಹಲವಾಗಿದೆ. ಧರ್ಮೇಂದ್ರ ಪ್ರಕಾಶ್ ಕೌರ್ ಮೊದಲ ಹೆಂಡತಿ. ಪ್ರಕಾಶ್ ಕೌರ್ ಅವರಿಗೆ ಸನ್ನಿ ಡಿಯೋಲ್, ಬಾಬಿ ಡಿಯೋಲ್, ಅಜಿತಾ ಡಿಯೋಲ್ ಮತ್ತು ವಿಜೇತಾ ಡಿಯೋಲ್ ಇದ್ದಾರೆ. ತದನಂತರ ಧರ್ಮೇಂದ್ರ ಅವರು 1980ರಲ್ಲಿ ಹೇಮಾ ಮಾಲಿನಿ 2ನೇ ಬಾರಿಗೆ ಮದುವೆ ಆಗಿದ್ದಾರೆ. ಅವರಿಗೆ 2 ಹೆಣ್ಣು ಮಕ್ಕಳು ಸಹ ಇದ್ದಾರೆ, ಇಶಾ ಡಿಯೋಲ್ ಮತ್ತು ಅಹಾನಾ ಡಿಯೋಲ್. ಧರ್ಮೇಂದ್ರ ಮತ್ತು ಅವರ ಹೆಣ್ಣು ಮಕ್ಕಳ ನಡುವಿನ ಭಾವನಾತ್ಮಕ ಬಾಂಧವ್ಯ ಬಲವಾಗಿತ್ತು ಎನ್ನಲಾಗ್ತಾ ಇದೆ. ಆದರೆ ಧರ್ಮೇಂದ್ರ ಅವರು ಕೊನೆಯ ದಿನಗಳಲ್ಲಿ ಅವರ ಮೊದಲ ಹೆಂಡತಿಯ ಜೊತೆಗಿದ್ರು. ಧರ್ಮೇಂದ್ರ ನಿಧನದ ನಂತರ ಅವರ 450 ಕೋಟಿ ರೂಪಾಯಿ ಮೌಲ್ಯದ ಸಂಪತ್ತು ಯಾರಿಗೆ ಸೇರುತ್ತೆ ಅನ್ನೋದರ ಬಗ್ಗೆ ಕುರಿತು ಚರ್ಚೆ ನಡೀತಾ ಇರುವಂತೆಯೇ ಹೇಮಾ ಮಾಲಿನಿ ಮಾಡಿರುವಂತಹ ಪೋಸ್ಟ್ ಇದೀಗ ಒಂದು ಕುತೂಹಲಕ್ಕೆ ಕಾರಣ ಆಗಿದೆ. ಹಳೆಯ ಫೋಟೋಗಳನ್ನ ಹಂಚಿಕೊಂಡ ಹೇಮಾ. ಬ್ಲಾಕ್ ಬಸ್ಟರ್ ಸಿನಿಮಾಗಳಲ್ಲಿ ಮೋಡಿ ಮಾಡಿದ್ದ ಜೋಡಿ ಇನ್ನು ಸಾಮಾಜಿಕ ಜಾಲತಾಣದಲ್ಲಿ ತನ್ನ ನೋವು ತೋಡಿಕೊಂಡಿರುವಂತಹ ಹೇಮಾ ಮಾಲಿನಿ ಇಶಾ ಮತ್ತು ಅಹಾನಾ ಅವರಿಗೆ ಪ್ರೀತಿಯ ತಂದೆಯಾಗಿ ನೆನಪಿಸಿಕೊಂಡಿದ್ದಾರೆ. ತಮ್ಮ ಕುಟುಂಬದ ಎಲ್ಲರಿಗೂ ಸಹ ಪ್ರೀತಿ ನೀಡಿದಂತಹ ನೆಚ್ಚಿನ ವ್ಯಕ್ತಿಯಾಗಿದ್ರು. ನನಗೆ ಎಲ್ಲವೂ ಧರ್ಮೇಂದ್ರ ಆಗಿದ್ರು. ಪ್ರೀತಿಯ ಪತಿ, 2 ಹೆಣ್ಣು ಮಕ್ಕಳಾದ ಇಶಾ ಮತ್ತು ಅಹಾನಾ ಅವರ ಪ್ರೀತಿಯ ತಂದೆ, ಸ್ನೇಹಿತ, ಮಾರ್ಗದರ್ಶಕ, ಕವಿ, ಎಲ್ಲ ಸಮಯದಲ್ಲೂ ನಾನು ಭೇಟಿಯಾಗುವಂತಹ ವ್ಯಕ್ತಿಯಾಗಿದ್ರು. ವಾಸ್ತವವಾಗಿ ಅವರು ನನಗೆ ಎಲ್ಲವೂ ಸಹ ಆಗಿದ್ರು. ಯಾವಾಗಲೂ ಒಳ್ಳೆಯ ಸಮಯಗಳು ಮತ್ತು ಕೆಟ್ಟ ಸಮಯಗಳನ್ನು ಎದುರಿಸ್ತಾ ಇದ್ರು ಅಂತ ಅವರು ಹೇಳ್ಕೊಂಡಿದ್ದಾರೆ. ಕುಟುಂಬದ ಎಲ್ಲರಿಗೂ ಸಹ ಆತ್ಮೀಯ ಪ್ರೀತಿಯನ್ನ ತೋರಿಸ್ತಾ ಇದ್ರು ಅಂತ 77 ವರ್ಷದ ಹೇಮಾ ಮಾಲಿನಿ ತಮ್ಮ ಹಳೆಯ ಫೋಟೋಗಳನ್ನ ಹಂಚಿಕೊಂಡು ಬರೆದುಕೊಂಡಿದ್ದಾರೆ. ಧರ್ಮೇಂದ್ರ ಅವರ ನಿಧನದಿಂದ ಭರಿಸಲಾಗದಷ್ಟು ನಷ್ಟ ಆಗಿದೆ. ತನ್ನ ಜೀವನದುದ್ದಕ್ಕೂ ಅದು ಉಳಿಯುತ್ತದೆ. ವರ್ಷಗಳ ಕಾಲ ಒಟ್ಟಿಗೆ ಇದ್ದ ನಂತರ ಅನೇಕ ವಿಶೇಷ ಕ್ಷಣಗಳನ್ನ ಮೆಲುಕು ಹಾಕೋದಕ್ಕೆ ಅಸಂಖ್ಯಾತ ನೆನಪುಗಳು ಇವೆ ಅಂತ ಅವರು ಹೇಳಿದ್ದಾರೆ. ಇನ್ನು ಹೇಮಾ ಮಾಲಿನಿ ಶೋಲೆ, ಸೀತಾ ಔರ್ ಗೀತಾ ಮತ್ತು ಪ್ರತಿಜ್ಞಾನಂತಹ ಅನೇಕ ಬ್ಲಾಕ್ ಬಸ್ಟರ್ಗಳಲ್ಲಿ ಧರ್ಮೇಂದ್ರ ಅವರೊಂದಿಗೆ ಹೇಮಾ ಮಾಲಿನಿ ನಟನೆ ಮಾಡಿದ್ರು. ಧರ್ಮೇಂದ್ರ ನಿಧನದಿಂದ ನಂತರ ಹೇಮಾ ಮಾಲಿನಿ ಮಾಡಿದಂತಹ ಈ ಪೋಸ್ಟ್ ಈಗ ವೈರಲ್ ಆಗ್ತಾ ಇದೆ.